ಹಾಯ್ ಎವ್ರಿವನ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸಂಧ್ಯಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ತೋರಿಸ್ತಾ ಇರೋದು ಬೇಸಿಕ್ ಡಿಸೈನಲ್ಲಿ ಟೈಪ್ 2. ಅದಕ್ಕೆ ಬೇಕಾಗಿರೋದು ಈ ಥರ ಬಾರ್ಡರ್ ಆದರೂ ತೊಗೊಳ್ಳಿ ಅಥವಾ ಜಿಗ್ಜಾಗ್ ಮಾಡಿರೋ ಸೀರೆನಾದರೂ ತೊಗೊಳ್ಳಿ. 6 ಎಳೆ ದಾರ, ಹಾಗೆ ಈ ಥರ ಚಿಕ್ಕ ಬೀಡ್ಸ್ ತೊಗೊಳ್ಳಿ, ಸ್ಮಾಲ್ ಬೀಡ್ಸ್. ನೀಡಲ್ಲು ತುಲಿಪ್ ಜಪಾನ್ದು 0.75 mm, ತುಲಿಪ್ ಜಪಾನ್ದು 11 ಆದರೂ ಆಗುತ್ತೆ. ಈಗ 6 ಎಳೆ ದಾರಾಗೆ ಬೀಡ್ಸ್ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಬೀಡ್ಸ್ ದಾರಾಗೆ ಹೇಗೆ ಹಾಕೋಬೇಕು ಅಂತ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡ್ಕೊಂಬನ್ನಿ. ಈಗ 6 ಎಳೆ ದಾರಾಗೆ ಒಂದು ನಾಟ್ ಹಾಕೊಂಡು ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ, ಬೀಡ್ಸ್ ಹಾಕಿ ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಈಗ ಬಟ್ಟೆಗೆ ಹೋಗಿ ನೀಡಲ್ ಹಾಕಿ ದಾರ ಅಂತಂದು ಲಾಕ್ ಮಾಡ್ಕೊಳ್ಳೋಣ. ಮತ್ತೆ ಪಕ್ಕನೆ ಹೋಗಿ ನೀಡಲ್ ಹಾಕಿದ್ದಾರೆ ಅಂತಂದು ಸೆಕೆಂಡ್ ಟೈಮ್ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಆಗಿದ್ದಾದ್ಮೇಲೆ ಈಗ 2 ಚೈನ್ ಮಾಡ್ಕೊಳ್ಳೋಣ. 1 2 ಚೈನ್ ಮಾಡಿ ನೀಡಲ್ ಮೇಲೆ ದಾರ ಸುತ್ಕೊಂಡು ಅದು ಪಕ್ಕನೆ ಹೋಗಿ ನೀಡಲ್ ಹಾಕಿದ್ದಾರೆ ಅಂತಂದು ಈಗ ನೀಡಲ್ ಮೇಲೆ 3 ದಾರ ಕಾಣ್ತಿದೆಯಲ್ಲ, ಮೊದಲಿಗೆ 2 ದಾರ ಸೇರಿಸಿ 1 ಮಾಡಿ, ಮತ್ತಿನ್ನೆರಡು ದಾರ ಸೇರಿಸಿ 1 ಮಾಡ್ಕೊಳ್ಳಿ, ಡಬಲ್ ಕಂಬ. ಈಗ 2 ಚೈನ್ ಹಾಕಿರ್ತೀವಲ್ಲ ಅದು ಒಂದು, ಮತ್ತು ಇವಾಗ ಹಾಕಿರೋದು 2 ಸೇರಿ 2 ಕಂಬಗಳಾಗಿದೆ. ಈಗ ಬೀಡ್ಸ್ ತೊಗೋತಾ ಇದ್ದೀನಿ. ಬೀಡ್ಸ್ ಹಾಕಿ ನೀಡಲ್ ಮೇಲೆ ದಾರ ಸುತ್ಕೊಂಡು ಪಕ್ಕನೆ ಹೋಗಿ ನೀಡಲ್ ಹಾಕಿದ್ದಾರೆ ಅಂತಂದು 2 ದಾರ ಸೇರಿಸಿ 1 ಮಾಡ್ಕೊಳ್ಳಿ. ಆದಮೇಲೆ ಬೀಡ್ಸ್ನ ಒಳಗಡೆ ಎಳ್ಕೊಂಡು ಆ ಥರ ಎಳ್ಕೊಳ್ಳಿ, ಹಾಕೊಂಡು ಮತ್ತಿನ್ನೆರಡು ದಾರ ಸೇರಿಸಿ 1 ಮಾಡ್ಕೊಳ್ಳಿ, ಡಬಲ್ ಕಂಬ. ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು. ಆ ಪಕ್ಕನೆ ಹೋಗಿ ನೀಡಲ್ ಹಾಕಿದ್ದಾರೆ ಅಂತಂದು ಮೊದಲಿಗೆ 2 ದಾರ ಸೇರಿಸಿ 1 ಮಾಡ್ಕೊಳ್ಳಿ. ಆಮೇಲೆ 2 ದಾರ ಸೇರಿಸಿ 1 ಮಾಡ್ಕೊಳ್ಳಿ, ಡಬಲ್ ಕಂಬ. ಒಟ್ಟಿಗೆ 4 ಡಬಲ್ ಕಂಬ ಮಾಡಿದ್ದೀವಿ, ಮಧ್ಯದಲ್ಲಿ ಬೀಡ್ ಬರಬೇಕು. ಈಗ 3 ಚೈನ್ ಹಾಕೋತೀನಿ. 1 2 3 ಚೈನ್ ಹಾಕಿ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು. ದಾರ ಸುತ್ಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನೀಡಲ್ ಹಾಕಿದ್ದಾರೆ ಅಂತಂದು 2 ದಾರ ಸೇರಿಸಿ 1 ಮಾಡ್ಕೊಳ್ಳಿ, ಮತ್ತಿನ್ನೆರಡು ದಾರ ಸೇರಿಸಿ 1 ಮಾಡ್ಕೊಳ್ಳಿ, ಡಬಲ್ ಕಂಬ ಮಾಡ್ಕೊಳ್ಳಿ. ಮತ್ತೆ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು. ಪಕ್ಕನೆ ಹೋಗಿ ನೀಡಲ್ ಹಾಕಿದ್ದಾರೆ ಅಂತಂದು ಮೊದಲಿಗೆ 2 ದಾರ ಸೇರಿಸಿ 1 ಮಾಡ್ಕೊಳ್ಳಿ. ಆಮೇಲೆ ಇನ್ನೆರಡು ದಾರ ಸೇರಿಸಿ 1 ಮಾಡ್ಕೊಳ್ಳಿ. 2 ಕಂಬ ಆದಮೇಲೆ ಬೀಡ್ಸ್ ಹಾಕ್ಕೊಳ್ಳಿ, ಬೀಡ್ಸ್ ಎಳ್ಕೊಳ್ಳಿ. ಎಳೆದಿದ್ದಾದಮೇಲೆ ಆಮೇಲೆ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು. ಪಕ್ಕನೆ ಹೋಗಿ ನೀಡಲ್ ಹಾಕಿದ್ದಾರೆ ಅಂತಂದು 2 ದಾರ ಸೇರಿಸಿ 1 ಮಾಡ್ಕೊಳ್ಳಿ. ಆಮೇಲೆ ಬೀಡ್ಸ್ ಒಳಗಡೆ ಎಳ್ಕೊಂಡು ಆಮೇಲೆ ಇನ್ನೆರಡು ದಾರ ಸೇರಿಸಿ 1 ಮಾಡ್ಕೊಳ್ಳಿ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಪಕ್ಕನೆ ಹೋಗಿ ನೀಡಲ್ ಹಾಕಿದ್ದಾರೆ ಅಂತಂದು 2 ದಾರ ಸೇರಿಸಿ 1 ಮಾಡ್ಕೊಳ್ಳಿ, ಮತ್ತಿನ್ನೆರಡು ದಾರ ಸೇರಿಸಿ 1 ಮಾಡ್ಕೊಳ್ಳಿ. ಇಷ್ಟೇ 4 ಕಂಬ, ಡಬಲ್ ಕಂಬ ಮಾಡ್ಕೋಬೇಕು. ಈಗ 3 ಚೈನ್ ಹಾಕ್ಕೊಳ್ಳೋಣ. 1 2 3 ಚೈನ್ ಹಾಕಿ ನೀಡಲ್ ಮೇಲೆ ದಾರ ಸುತ್ಕೊಂಡು ಎಲ್ಲಿ ಬರುತ್ತೆ ಅಲ್ಲಿಗೆ ನೋಡಿ ನೀಡಲ್ ಹಾಕಿದ್ದಾರೆ ಅಂತಂದು 2 ದಾರ ಸೇರಿಸಿ 1 ಮಾಡ್ಕೊಳ್ಳಿ, ಮತ್ತಿನ್ನೆರಡು ದಾರ ಸೇರಿಸಿ 1 ಮಾಡ್ಕೊಳ್ಳಿ. ಇದೇ ಥರ ಕಂಪ್ಲೀಟ್ ಸೀರೆ ಮಾಡ್ಕೊಂಡೋಗಿ ಫ್ರೆಂಡ್ಸ್. ಫಸ್ಟ್ ಏನು ಮಾಡಿ 2 ಕಂಬ ಮಾಡ್ಕೋಬೇಕು. 2 ಕಂಬ ಆದಮೇಲೆ ಬೀಡ್ಸ್ ಎಳ್ಕೋಬೇಕು ಮಧ್ಯಕ್ಕೆ. ಬೀಡ್ಸ್ ಎಳ್ಕೊಂಡಿದ್ದಾದಮೇಲೆ ನೀಡಲ್ ಮೇಲೆ ದಾರ ಸುತ್ಕೊಂಡು ಆಮೇಲೆ ಮತ್ತೆ ಡಬಲ್ ಕಂಬ ಮಾಡ್ಕೋಬೇಕು. 2 ಟೈಮ್ಸ್ ಡಬಲ್ ಕಂಬ ಮಾಡ್ಕೋಬೇಕು. ಇದೇ ಥರ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡೋಗಿ ಫ್ರೆಂಡ್ಸ್. ಈಗ ಡಿಸೈನ್ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಹೇಗೆ ಬಂದಿದೆ ಅಂತ. ನೋಡಿ, ಡಿಸೈನ್ ಈ ರೀತಿ ಬಂದಿದೆ. ಅಲ್ಲೇನು 3 ಚೈನ್ ಹಾಕಿದ್ದೀವಿ ಅಲ್ಲಿಗೆ ಕುಚ್ಗಳು ಕಟ್ಕೊಳ್ಳೋಣ. ನಾನು 150 ದಾರ ರೆಡಿ ಮಾಡಿಕೊಂಡು ಕುಚ್ಚು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಈಗ ಕಟ್ಬಿಟ್ಟು ತೋರಿಸ್ತೀನಿ ಹೇಗೆ ಬಂದಿದೆ ಅಂತ. ನೋಡಿ ಫ್ರೆಂಡ್ಸ್, ಎಷ್ಟು ಡಿಸೈನಾಗಿ ಎಷ್ಟು ಸಿಂಪಲ್ಲಾಗಿ ಕಾಣ್ತಿದೆ, ಅದು ಗ್ರ್ಯಾಂಡ್ ಲುಕ್ ಕಾಣ್ತಿದೆ. ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಇದಕ್ಕೆ 150 ರಿಂದ 200 ರೂಪಾಯಿ ಚಾರ್ಜ್ ಮಾಡ್ಕೋಬೋದು.
ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸಬ್ರು ನೋಡ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.